ಬ್ರಹ್ಮಕುಮಾರಿ ಅವರು ತುಂಬಾ ಚೆನ್ನಾಗಿದೆ. ಮೈಸೂರಿನಲ್ಲಿರೋರಿಗೆ ಒಳ್ಳೆ ಚಾನ್ಸು. ಈಗ ಕರ್ಕೊಂಡೋದು ಇದ್ರ ಬಗ್ಗೆ ಏನಾದ್ರು ಇದೆಯಾ? ಇದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ವಿಡಿಯೋ ಮಾಡ್ಬೋದಲ್ಲ? ಭಾರತ ಭೂಮಿ ಸ್ವರ್ಗ ಭೂಮಿ ಆಗಿದ್ದಾಗ ಈ ತರ ಸುಖ ಶಾಂತಿ ರಾಜ್ಯ ಇತ್ತು. ಇಲ್ಲಿ 9 ಲಕ್ಷ ಮಾತ್ರ ಜನಸಂಖ್ಯೆ ಇರ್ತಾರೆ. ಇಲ್ಲಿ ಏನಪ್ಪಾ ಅಂದ್ರೆ ಹುಲಿ ಮತ್ತೆ ಹಸು ಒಂದೇ ಕೊಳ್ಳಲ್ಲಿ ನೀರು ಕುಡಿಸ್ತಾ ಇರುತ್ತೆ. ಇದಕ್ಕೆ ಸ್ವರ್ಗ ಅಂತ ಹೇಳಲಾಗುತ್ತೆ. ಹೇಗೆ ಮಹಾತ್ಮ ಗಾಂಧಿ ಕೂಡ ಕನಸು ಕಾಣ್ತಾ ಇದ್ರಲ್ಲ, ಈ ಭಾರತ ಭೂಮಿ ರಾಮರಾಜ್ಯ ಆಗ್ಬೇಕು ಅಂತ ರಾಮರಾಜ್ಯವನ್ನ ಮಾಡ್ಲಿಕ್ಕೆ ತಂದೆ ಪರಮಾತ್ಮ ಶಿವ ಈ ಭೂಮಿಗೆ ಬಂದು ಈ ಒಂದು ಸ್ವರ್ಗ ಸ್ಥಾಪನೆಗೆ ನಿಮಿತ್ತ ಆಗಿದ್ದಾರೆ. ಈಗ ಕಲಿಯುಗದ ಜನಸಂಖ್ಯೆ ನೋಡಿ ಎಷ್ಟಿದೆ. ಇವತ್ತು ಸತ್ಯುಗದ ಜನಸಂಖ್ಯೆ ಎಷ್ಟಿರುತ್ತೆ? ಸತ್ಯುಗದಲ್ಲಿ ಜನಸಂಖ್ಯೆ ಬರೀ 9 ಲಕ್ಷ ಮಾತ್ರ ಇರುತ್ತೆ. ಕಲಿಯುಗದಲ್ಲಿ 800 ಕೋಟಿಯಿಂದ 900 ಕೋಟಿ ಜನಸಂಖ್ಯೆ ಇದೆ. ಅಲ್ಲಿ ದುಃಖ ಶಾಂತಿ ಜಾಸ್ತಿ ಇದೆ. ಈ ಸ್ವರ್ಗ ಪರಮಾತ್ಮ ಸ್ಥಾಪನೆ ಮಾಡ್ತಕ್ಕಂಥ ಈ ಒಂದು ಸೃಷ್ಟಿನಲ್ಲಿ ಸುಖ ಶಾಂತಿ ಸಮೃದ್ಧಿ ಎಲ್ಲವೂ ಕೂಡ ಇರುತ್ತೆ. ಈಗ ಉದಾಹರಣೆಗೆ ನೋಡಿ, ಒಂದು ಸೋಮನಾಥ ದೇವಾಲಯ ಇದೆಯಲ್ಲ, ಒಂದು ಸೋಮನಾಥ ದೇವಾಲಯವನ್ನ ಒಬ್ಬ ಗಜನಿ ಮೊಹಮ್ಮದ್ದು 17 ಬಾರಿ ಲೂಟಿ ಮಾಡ್ದ. ಆದ್ರೂ ಕೂಡ ಅಲ್ಲಿರ್ತಕ್ಕಂಥ ಸಂಪತ್ತು ಮುಗಿಲಿಲ್ಲ. ಹೇಗೆ ಆನೆ ಒಂಟೆ ಕುದುರೆಗಳ ಮುಖಾಂತರ ಲೂಟಿ ಮಾಡಿದ್ರು ಕೂಡ ನಮ್ಮ ಭಾರತದ ಸಂಪತ್ತು ಮುಗಿಲಿಲ್ಲ. ಉದಾಹರಣೆಗೆ ಕೃಷ್ಣದೇವರಾಜರ ಕಾಲದಲ್ಲಿ ಏನೋ ಮುತ್ತು ರತ್ನವನ್ನ ರೋಡಲ್ಲಿ ಕೂತ್ಕೊಂಡು ಅಳತಿ ಸುಡಿತಾ ಇದ್ರು, ಮಾರಾಟ ಮಾಡ್ತಾ ಇದ್ರು. ಆವಾಗ ಎಷ್ಟು ಖುಷಿ ಇತ್ತು. ಮತ್ತೆ ಇವತ್ತೇನಪ್ಪಾ ಅಂತಂದ್ರೆ, ಒಬ್ಬ ಮೈಸೂರು ಮಹಾರಾಜನ ಹತ್ರ ಒಂದು 700 kg ಚಿನ್ನದ ಕುರ್ಚಿ ಲಾಕರ್ಲಿದೆ. ಅದು ಹಾಗೆ ನಮ್ಮ ಭಾರತ ಭೂಮಿ ಸ್ವರ್ಗ ಭೂಮಿ ಆಗಿತ್ತು ಅನ್ಸುತ್ತಲ್ವಾ? ಇವತ್ತು ಕಲಿಯುಗದ ಅಂತ್ಯದಲ್ಲಿ ಎಷ್ಟು ದುಃಖ ಶಾಂತಿ ಇದೆ. ಹಾಗಾಗಿ ಇವತ್ತು ಈ ಒಂದು ಭಾರತ ಭೂಮಿಯಲ್ಲಿ ಸ್ವರ್ಗ ಭೂಮಿಯನ್ನಾಗಿ ಮಾಡಲಿಕ್ಕೆ ಪರಮಾತ್ಮ ಶಿವ ಈ ಧರೆಗೆ ಅವತರಣೆ ಆಗಿದ್ದಾನೆ. ಇವತ್ತು ದುಃಖ ಶಾಂತಿ ಜಾಸ್ತಿ ಇದೆ. ಈಗ ಉದಾಹರಣೆಗೆ ಒಂದು ತಗೊಳ್ಳಿ, ಈಗ ಒಂದೇ ಒಂದು ಸಣ್ಣ ಕೊರೋನಾ ಇಡೀ ಜಗತ್ತನ್ನು ಅಲುಗಾಡಿಸ್ಬಿಡುತ್ತೆ. ಹಾಗೆ ಪರಮಾತ್ಮ ಇವತ್ತು ಹೇಳ್ತಾನೆ, ಇವತ್ತು ಈ ಒಂದು ಶಿವರಾತ್ರಿ 90 ವರ್ಷ ಆಯ್ತು. ಇದಕ್ಕೆ 90ನೇ ವರ್ಷದ ಶಿವರಾತ್ರಿಯನ್ನು ಆಚರಣೆ ಮಾಡ್ತಾ ಇದೀವಿ. ಇವತ್ತು ಏನಾಗ್ತಿದೆಯಪ್ಪ ಅಂತಂದ್ರೆ, ದುಃಖ ಶಾಂತಿ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಹಾಗೆ 650 ಕೋಟಿಯಿಂದ 700 ಕೋಟಿ ಜನಸಂಖ್ಯೆ, ಅಲ್ಲಿ ಎಷ್ಟು ದುಃಖ ಶಾಂತಿ ಇದೆ. ಈ ಸತ್ಯುಗದಲ್ಲಿ ಬರೀ 9 ಲಕ್ಷ. ಇಲ್ಲಿ ಸುಖ ಶಾಂತಿ ಸಮೃದ್ಧಿ, ಇಲ್ಲಿ ಪರಸ್ಪರ ಯಾರಿಗೂ ದುಃಖ ಕೊಡಲ್ಲ, ಸುಖ ಶಾಂತಿ ಇಲ್ಲಿರುತ್ತೆ. ಕಲಿಯುಗದಲ್ಲಿ ಒಂದು 4 ಜನ ಇದ್ರು ಕೂಡ ಒಬ್ರು ಪರಸ್ಪರ ಒಬ್ರು ಮುಖ ಒಬ್ರು ನೋಡಲ್ಲ. ದುಃಖ ಶಾಂತಿ ಜಗತ್ತಿನಲ್ಲಿದೆ ಇವತ್ತು. ಅದಕ್ಕೆ ಪರಮಾತ್ಮ ಸ್ಥಾಪನೆ ಮಾಡ್ತಕ್ಕಂಥ ಕಾರ್ಯ ಇದು. ಭಗವಂತನ ಕಾರ್ಯದಲ್ಲಿ ಯಾರು ಸಹಯೋಗಿ ಆಗ್ತಾರೆ, ತಮ್ಮ ಜೀವನವನ್ನು ಪರಿವರ್ತನೆ ಮಾಡ್ಕೊಳ್ತಾರೆ, ಅವ್ರ ಜೀವನ ಪರಿವರ್ತನೆ ಆಗುತ್ತೆ. ಅವರು ಸತ್ಯುಗದ ಕಡೆ ಬರ್ತಾರೆ, ಕಲಿಯುಗದವರು ಕಲಿಯುಗದ ಕಡೆ ಇರ್ತಾರೆ. ರಚನಾ ಮತ್ತು ರಚೆಯನ್ನು ನೋಡಿ, ಪರಮಾತ್ಮನ ದಿವ್ಯ ಕರ್ತವ್ಯಗಳು ಅಂದರೆ ಭಗವಂತ ಬಂದು ಬ್ರಹ್ಮರ ಮೂಲಕ ಸ್ಥಾಪನೆ, ವಿಷ್ಣುವಿನ ಮೂಲಕ ಪಾಲನೆ ಮತ್ತು ಶಂಕರನ ಮೂಲಕ ವಿನಾಶ ಮಾಡಿಸ್ತಾರೆ. ಭಗವಂತನ ಕರ್ತವ್ಯಗಳು ಏನು? ದಿವ್ಯ ಬುದ್ಧಿ ವಿಧಾತ, ದುಃಖರ್ತ ಸುಖಕರ್ತ, ಸ್ವರ್ಗದ ರಚಯಿತ, ಪತೀತ ಪಾವನ, ಅವತರಿತಾಗಿ ಈ ಭೂಮಿನ ಸ್ವರ್ಗ ಮಾಡಿಕೆ ನಮಗೆಲ್ಲ ಸತ್ಯ ಜ್ಞಾನ ಕೊಟ್ಟು ಅವ್ರದ್ದು ಕರ್ತವ್ಯಗಳು. ಅವರು ಪತೀತ ಪಾವನ. ಭಗವಂತ ಹೇಗಿದ್ದಾನೆ? ಪತೀತ ಪಾವನ ಅಂದರೆ ನಾವೀಗ ಏನು ಇವತ್ತು ಪತೀತರಾಗಿದ್ದೀವಿ, ಪಾವನ ಮಾಡಕ್ಕೆ ಭಾಗ್ಯ ವಿಧಾತ. ನಮ್ಮ ಭಾಗ್ಯ ಏನು ಇವತ್ತು ನಾವೆಲ್ಲ ಕಳ್ಕೊಬಿಟ್ಟಿದ್ದೀವಿ, ಒಳ್ಳೆ ನಮ್ಮ ಭಾಗ್ಯನ ಬೆಳಗಿಸ್ಕೊಂಡಿದ್ದೀವಿ. ತ್ರಿಕಾಲದರ್ಶಿ ಅವನು, ಅವನ್ನೆಲ್ಲ ತಿಳ್ಕೊಂಡಿರೋನು, ತ್ರಿಲೋಕಿನಾಥ. ಈ 3 ಲೋಕಗಳಿಗೂ ಅವನು
ಪಿತ ಅಂದರೆ ಅವರಲ್ಲೆಲ್ಲ ಶಕ್ತಿ ಗುಣ ಇದೆ. ಅವ್ರು ನಮಗೆಲ್ಲ ಈ ಶಕ್ತಿ ಗುಣ ಕೊಟ್ಟು ಅವ್ರ ಪರಿಚಯ ಕೊಟ್ಟು ನಮಗೆಲ್ಲ ಸತ್ಯ ಪರಿಚಯ ಕೊಡೋಕ್ಕೆ ಪರಮಾತ್ಮ ನೋಡಿ ಭಗವಂತನ ಎಲ್ಲ ಧರ್ಮದವರು ಒಪ್ಕೋತಾರೆ. ನೋಡಿ ನೀವು ಅಮರನಾಥಿಗೆ ಹೋಗಿ ಅಲ್ಲಿ ಲಿಂಗ ಇಟ್ಟು ಪೂಜೆ ಮಾಡ್ತಿದ್ದಾರೆ. ಶಂಕರನು ನೋಡಿ ಶಿವನ ಲಿಂಗ ಇಟ್ಟು ಪೂಜೆ ಮಾಡ್ತಿದ್ದಾರೆ. ರಾಮ ಭಗವಂತ ಆಗಿದ್ರೆ ಅವ್ರು ಯಾಕೆ ಶಿವನ ಪೂಜೆ ಮಾಡಬೇಕಾಯ್ತು ಅಂದರೆ ರಾಮನು ಶಿವನ ಪ್ರತಿಮೆ ಇಟ್ಟು ಪೂಜೆ ಮಾಡಿ ಅಂದರೆ ಭಗವಂತ ನಿರಾಕಾರ ಜ್ಯೋತಿ ಸತ್ಯ, ಇವರೆಲ್ಲನೂ ಸತ್ಯನೇ. ಹಾಗನ್ಬಿಟ್ಟು ಭಗವಂತ ಸತ್ಯ ಇವರೆಲ್ಲ ಮಿಥ್ಯ ಅಂತಲ್ಲ, ಇವರು ಸತ್ಯ ಭಗವಂತನು ಸತ್ಯ. ಇವರೆಲ್ಲ ಆತ್ಮಗಳು, ಪರಮಾತ್ಮ ನಿರಾಕಾರ ಜ್ಯೋತಿ. ಇವರೆಲ್ಲ ದೇಹ ಪಡ್ಕೊಂಡು ಜನನ ಮರಣದಲ್ಲಿ ಬರ್ತಾರೆ. ಪರಮಾತ್ಮ ನಿರಾಕಾರ ಜನನ ಮರಣ ರಹಿತ, ಭಗವಂತ ಜನನ ಮರಣದಲ್ಲಿ ಬರಲ್ಲ. ನೋಡಿ ಕ್ರಿಶ್ಚಿಯನ್ ಧರ್ಮದವರು ಹೇಳೋದು ಗಾಡ್ ಇಸ್ ಲೈಟ್ ಅಂತ. ಸೊ ಭಗವಂತ ನಿರಾಕಾರ ಜ್ಯೋತಿ. ನಾವು ನಮ್ಮ ಬಗ್ಗೆ ತಿಳ್ಕೊಳ್ಳೋಣ. ಭಗವಂತ ಪರಮಾತ್ಮ ನಿರಾಕಾರ ಜನನ ಮರಣ ರಹಿತ, ಪರಮಧಾಮದಲ್ಲಿ ವಾಸವಾಗಿರ್ತಾರೆ. ಈಗ ನಾವು ಆತ್ಮಗಳು ಈ ಮೂಳೆ ಮಾಂಸಗಳಿಂದ ಮಾಡಿರೋ ದೇಹದಲ್ಲಿ ನಾವು ವಾಸವಾಗಿರೋ ಈ ಭ್ರೂಕುಟಿ ಮಧ್ಯ ಒಂದು ಶಕ್ತಿ, ಇದಕ್ಕೆ ಸೋಲ್ ಆತ್ಮ ಅಂತ ಹೇಳ್ತಾರೆ. ಆತ್ಮದಲ್ಲಿ 3 ಗುಣಗಳಿದೆ: ಮನಸ್ಸು, ಬುದ್ಧಿ, ಸಂಸ್ಕಾರ. ಮನಸ್ಸು ಏನು ಮಾಡುತ್ತೆ? ಥಾಟ್ ಕ್ರಿಯೇಟ್ ಮಾಡುತ್ತೆ. ಮತ್ತು ಬುದ್ಧಿ ಏನು ಮಾಡುತ್ತೆ? ನಿರ್ಣಯ ಮಾಡಬೇಕು. ಮನಸ್ಸು ಬುದ್ಧಿ ಸೇರಿ ಏನು ನಿರ್ಣಯ ಮಾಡುತ್ತೆ ಅದು ಸಂಸ್ಕಾರ ಆಗ್ತದೆ. ಮತ್ತು ನಮ್ಮ ಆತ್ಮದಲ್ಲಿ ಏನಿದೆ? ಹ್ಯಾಪಿನೆಸ್, ಲವ್, ಪವರ್, ಪೀಸ್, ಪ್ಯೂರಿಟಿ, ಬ್ಲೆಸ್, ಇದೆಲ್ಲ ಆತ್ಮದ 7 ಗುಣಗಳು. ಆತ್ಮದ 7 ಗುಣಗಳು ಅಂದರೆ ಇದು ಒಂದು ಗಾಡಿ, ಆತ್ಮ ಡ್ರೈವರ್. ಒಂದು ಕಾರ್ ನಿಂತಿದ್ರೆ ಅದಕ್ಕೆ ಡ್ರೈವರ್ ಇಲ್ಲಾಂದ್ರೆ ಕಾರ್ ಓಡಲ್ಲ. ಹಾಗೆ ಈ ದೇಹ ನಡೆಸ್ತಾ ಇರೋದು ಈ ಆತ್ಮ. ಆತ್ಮ ಈ ದೇಹ ಪಡೆಯುತ್ತೆ, ದೇಹ ಬೀಳುತ್ತೆ. ಆತ್ಮ ಜನನ ಮರಣದಲ್ಲಿ ಬರುತ್ತೆ, ಪರಮಾತ್ಮ ಜನನ ಮರಣದಲ್ಲಿ ಬರಲ್ಲ. ಅಂದರೆ ದೇಹ ಪರಕಾಯ ಪ್ರವೇಶ ಮಾಡಿ ಅವರು ಪರಮಾತ್ಮ ಅವ್ರ ಪರಿಚಯ ಕೊಡ್ತಾರೆ.